ನಮಸ್ಕಾರಗಳು ಸಿಂಹರಾಶಿಯ ಬಂಧುಗಳೇ. ಓಂ ಸೂರ್ಯಾಯ ನಮಃ, ಓಂ ಬೃಹಸ್ಪತಿಯೇ ನಮಃ. ವೀಕ್ಷಕರೇ, ಇಂದು ಮಾರ್ಚ್ 12, ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ ಮತ್ತು ಇಂದಿನ ದಿನದ ಅಧಿಪತಿ ಗುರು. ಇವರಿಬ್ಬರ ಅದ್ಭುತ ಸಮಾಗಮದಿಂದ ನಿಮ್ಮ ರಾಶಿಯು ಇಂದು ಮಹಾರಾಜಯೋಗ ಪ್ರಾಪ್ತಿಯಾಗುತ್ತಿದೆ. ಸಿಂಹರಾಶಿಯವರೇ, ನೀವು ಕಳೆದ ಹಲವು ದಿನಗಳಿಂದ ಅನುಭವಿಸುತ್ತಿದ್ದ ಹಿನ್ನಡೆಗಳಿಗೆ ಇಂದು ಪೂರ್ಣ ವಿರಾಮ ಬೀಳುವ ಸಮಯ. ನಿಮ್ಮ ಅಧಿಕಾರ, ನಿಮ್ಮ ಗೌರವ ಮತ್ತು ನಿಮ್ಮ ಗಾಂಭೀರ್ಯ ಇಂದು ಜಗತ್ತಿಗೆ ತಿಳಿಯಲಿದೆ. ನಿಮ್ಮ ಅದೃಷ್ಟದ ಬಾಗಿಲು ಯಾವ ಕ್ಷಣದಲ್ಲಿ ತೆರೆಯಲಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ನಿಮ್ಮ ಅದೃಷ್ಟವನ್ನು ಕಂಡುಕೊಳ್ಳಿ. ಬೆಳಿಗ್ಗೆ 4:30ರಿಂದ 6ರವರೆಗಿನ ಬ್ರಾಹ್ಮಿ ಮುಹೂರ್ತ ಸಿಂಹರಾಶಿಯವರಿಗೆ ಶಕ್ತಿಶಾಲಿಯಾಗಿರುತ್ತದೆ. ಸೂರ್ಯನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಇಂದು ಹಿಮಾಲಯದಂತೆ ಎತ್ತರವಾಗಿರಲಿದೆ. ಇಂದು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅರ್ಘ್ಯ ಅರ್ಪಿಸುವುದು ನಿಮ್ಮ ಇಡೀ ದಿನದ ಯಶಸ್ಸನ್ನು ನಿರ್ಧರಿಸುತ್ತದೆ. ಹೃದಯ ಅಥವಾ ಬೆನ್ನಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಇಂದು ನಿವಾರಣೆಯಾಗಲಿವೆ. ನಿಮ್ಮ ಮುಖದಲ್ಲಿ ದೈವಿಕ ವರ್ಚಸ್ಸು ಹೆಚ್ಚಾಗಲಿದೆ. ಇಂದು ಬೆಳಿಗ್ಗೆ ನಿಮ್ಮ ಕಣ್ಣಿಗೆ ಕಾಣುವ ಕೇಸರಿ ಬಣ್ಣ ಅಥವಾ ಕೆಂಪು ಹೂವು ನಿಮ್ಮ ಇಡೀ ದಿನದ ವಿಜಯೋತ್ಸವದ ಸಂಕೇತವಾಗಿರುತ್ತದೆ. ಈಗ ನಾವು ಸಿಂಹರಾಶಿಯವರ ಆರ್ಥಿಕ ದಿಕ್ಕಿನ ಬಗ್ಗೆ ಚರ್ಚಿಸೋಣ. ಮಧ್ಯಾಹ್ನ 11:30ರಿಂದ 2ರ ಅವಧಿಯಲ್ಲಿ ಗುರುಗ್ರಹದಿಂದ ದೃಷ್ಟಿಯಿಂದಾಗಿ ಸರ್ಕಾರದ ಕಡೆಯಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರುವ ದಟ್ಟ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ದೊಡ್ಡ ಮುನ್ನಡೆ ಸಿಗಲಿದೆ. ಪ್ರಮೋಷನ್ ಅಥವಾ ಹೊಸ ಅಧಿಕಾರ ನಿಮ್ಮ ಹುಡುಕಿಕೊಂಡು ಬರಲಿದೆ. ಬಂಗಾರ, ತಾಮ್ರ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಇಂದು ನೀವು ಮಾಡುವ ಹೂಡಿಕೆ ನಿಮ್ಮ ಭವಿಷ್ಯದ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು. ಸಿಂಹರಾಶಿಯವರೇ, ನಿಮ್ಮನ್ನು ತುಳಿಯಲು ಸಂಚು ಹೂಡಿದ್ದವರಿಗೆ ಇಂದು ನಿಮ್ಮ ಗರ್ಜನೆಯ ತಕ್ಕ ಉತ್ತರವಾಗಲಿದೆ. ನಿಮ್ಮ ತಂದೆ ಅಥವಾ ಮನೆಯ ಹಿರಿಯ ಸಲಹೆಯು ಇಂದು ನಿಮಗೆ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡಲಿದೆ. ನಿಮ್ಮ ಜೀವನ ಸಂಗಾತಿಯ ಗೌರವ ನಿಮ್ಮ ಕಣ್ಣಿನಲ್ಲಿ ಹೆಚ್ಚಾಗಲಿದೆ. ಇದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. ನಿಮ್ಮ ಎದುರು ನಿಂತು ಮಾತನಾಡಲು ಹೆದರುತ್ತಿದ್ದವರು ಇಂದು ನಿಮ್ಮ ಶರಣತರಲಾಗಲಿದ್ದಾರೆ. ಸಿಂಹದಂತೆ ಗರ್ಜಿಸಿ ಜಯ ನಿಮ್ಮದಾಗಿರುತ್ತದೆ. ಕೊನೆಯದಾಗಿ ಸಿಂಹರಾಶಿಯವರೇ, ನಿಮ್ಮ ದೈವಿಕ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಈ ಕೆಲಸಗಳನ್ನು ತಪ್ಪದೆ ಮಾಡಲೇಬೇಕು. ಇಂದು ಕೇಸರಿ ಅಥವಾ ಬಂಗಾರದ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮ್ಮ ಸೂರ್ಯಗ್ರಹವನ್ನು ಉತ್ತುಂಗಕ್ಕೆ ತರುತ್ತದೆ. ಇಂದು ಸಂಜೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಅಥವಾ ಆಲಿಸುವುದು ಅತ್ಯಂತ ಶುಭವಾಗಿರುತ್ತದೆ. ಕೆಂಪು ಬಣ್ಣದ ಹಣ್ಣುಗಳನ್ನು ಅಥವಾ ಗೋಧಿಯನ್ನು ದಾನ ಮಾಡುವುದು ನಿಮ್ಮ ದೋಷಗಳನ್ನು ನಿವಾರಿಸುತ್ತದೆ. ಸಿಂಹರಾಶಿಯವರೇ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಸದಾಕಾಲ ನಿಮ್ಮ ಮೇಲೆ ಸೂರ್ಯನ ಅನುಗ್ರಹ ಇರುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಧೈರ್ಯವೇ ನಿಮ್ಮ ಕಿರೀಟ. ನಂಬಿಕೆ ಇಟ್ಟು ಹೆಜ್ಜೆ ಇಡಿ. ಬ್ರಹ್ಮಾಂಡ ನಿಮ್ಮ ಪಟ್ಟಾಭಿಷೇಕಕ್ಕೆ ಕಾಯುತ್ತಿದೆ. ಇಂತಹ ದಿನದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲ ಕುಟುಂಬ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಸರ್ವರಿಗೂ ಒಳ್ಳೆಯದಾಗಲಿ. ಸಿಂಹರಾಶಿಯ ಬಂಧುಗಳೇ, ಸದಾಕಾಲ ನಿಮ್ಮ ಮೇಲೆ ಸೂರ್ಯನ ಅನುಗ್ರಹ ಇರಲಿ ಎಂದು ಆಶಿಸುತ್ತೇನೆ.